ನಾನು ಒಂದು ಸೂಡಾಗುವಷ್ಟು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಸೋಸಿಟ್ಕೊಂಡಿನಿ. ಇಲ್ಲಿ ಕಡೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಹಾಕೊತಿದ್ದೀನಿ. ಇವಾಗ ಶೇಂಗಾ ಮೊದಲಿಗೆ ಗರಿ ಗರಿ ಆಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ. ಶೇಂಗಾ ಬೀಜ ಕ್ರಿಸ್ಪಿ ಆದಮೇಲೆ ಒಂದು 2 ಚಮಚ ಆಗುವಷ್ಟು ಒಣ ಕೊಬ್ಬರಿ ಪೌಡ್ರ್ ಹಾಕ್ತಿದ್ದೀನಿ. ಕೊಬ್ಬರಿನೇ ತುರ್ಕೊಂಡು ಹಾಕ್ತಿದ್ದೀನಿ ಒಂದು 2 ಚಮಚ. 1 ಚಮಚ ಕಡಲೆ ಹಿಟ್ಟು ಹಾಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕೊತಿದ್ದೀನಿ. ಈ ಕೊಬ್ಬರಿ ಮತ್ತು ಬೇಸನ್ ಹಿಟ್ಟು ಹಾಕುವಾಗ ಗ್ಯಾಸ ಸ್ಲೋ ಇರಲಿ. ಸ್ಲೋ ಗ್ಯಾಸ್ನಲ್ಲಿ ಇದು ಕೂಡ ಸ್ವಲ್ಪನೇ ಕೆಂಪಾಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ. ಓಕೆ ನೋಡಿ, ಎಲ್ಲನೂ ಸೇರಿಸಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೇ ಕಡೆಯಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಒಂದು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಿದ್ದೀನಿ. ಖಾರ ಜಾಸ್ತಿ ಇಷ್ಟ ಇದ್ದರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಬೆಳ್ಳುಳ್ಳಿ ಕೆಂಪಾದಮೇಲೆ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಇವಾಗ ಮೆಂತ್ಯ ಸೊಪ್ಪು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಷ್ಟೇ. ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ನಮ್ಮ ಕರಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮೆಂತ್ಯ ಸೊಪ್ಪು ಸ್ವಲ್ಪನೇ ಹುರ್ಕೊಂಡು ತೊಗೊಂಡ್ರೆ. ಇವಾಗೇನಿಲ್ಲ, ಮೆಂತ್ಯ ಸೊಪ್ಪು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಪ್ಲೇಟ್ನಲ್ಲಿ ಸೈಡಿಗೆ ಹಾಕಿಡ್ತಿದ್ದೀನಿ. ಇದು ಕೂಡ ಅಷ್ಟೇ. ಮತ್ತು ಮೆಂತ್ಯ ಸೊಪ್ಪಿನ ರೆಸಿಪಿ ಅಂದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಈ ರೀತಿ ನೀವು ಮಾಡ್ಕೊಟ್ಟು ನೋಡಿ, ಖಂಡಿತ ಅವರು ತಿಂತಾರೆ ಮೆಂತ್ಯ ಸೊಪ್ಪಿನ ಈ ರೆಸಿಪಿ. ಇವಾಗ ಪ್ಲೇಟ್ನಲ್ಲಿ ಸೈಡಿಗೆ ತಿಳ್ಕೊಂಡಾದ್ಮೇಲೆ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಸೊ ಮೊದಲಿಗೆ ಈ ಬೆಳ್ಳುಳ್ಳಿ ಕೆಂಪಾಗೋ ತನಕ ಹುರ್ಕೋಬೇಕು. ಇಲ್ಲಿ ಬೆಳ್ಳುಳ್ಳಿ ಕೆಂಪಾದಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ. 1 ಈರುಳ್ಳಿ ಹಾಕ್ಕೊಂಡು ನಾನಿಲ್ಲಿ. ಈರುಳ್ಳಿ ಅದ್ರ ಜೊತೆಗೆ 1-2 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಿಂಗೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಜೀರಿಗೆ ಹಿಂಗೆ ಹಾಕ್ಕೊಂಡು ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಕೆಂಪಾದಮೇಲೆ ಟೊಮೆಟೊನ ಸೇರಿಸ್ತಿದ್ದೀನಿ. ಇದರಲ್ಲಿ ಒಂದು ದೊಡ್ಡ ಸೈಜಿನ ಟೊಮೆಟೊ ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕ್ಕೊಂಡಿನ ಅಷ್ಟೇ. ಇವಾಗ ಟೊಮೆಟೊನ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ. ಓಕೆ, 1.5 ಚಮಚ ಆಗುವಷ್ಟು ಧನಿಯಾ ಪೌಡರ, 1.5 ಚಮಚ ಆಗುವಷ್ಟು ಇಲ್ಲಿ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಇದು ಜಾಸ್ತಿ ಖಾರ ಇಲ್ಲ, ಹೀಗಾಗಿ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗ ಹಾಕ್ತಿದ್ದೀನಿ. ಧನಿಯಾ ಪೌಡರ, ಖಾರ ಮತ್ತು ಅರಿಶಿನ ಹಾಕಿದ ಮೇಲೆ ಎಲ್ಲನೂ ಸರಿಯಾಗಿ ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಈ ಮಸಾಲನ ಹುರ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಇವಾಗ ಮುಚ್ಚಿಡ್ತಿದ್ದೀನಿ. ಇದು ಪೂರ್ತಿ ಎಣ್ಣೆ ರಿಲೀಸ್ ಮಾಡಲಿ. ಒಂದು 2-3 ನಿಮಿಷ ಬಿಟ್ಟರೆ ಸಾಕು. ಇಲ್ಲಿ ಈ ಶೇಂಗಾ ಬೀಜ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದು ಜಾಸ್ತಿ ತರಿತರಿಯಾಗಿರಬಾರ್ದು, ಸ್ಮೂತಾಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಣ್ಣೆ ಕೂಡ ರಿಲೀಸ್ ಆಗಿದೆ, ನೀವು ನೋಡ್ತಿರ್ಬೋದು. ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಇವಾಗ ಮೊದಲಿಗೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಯಾಕೆಂದರೆ ಅದು ಕರಗಿದ ಮೇಲೆ ಕಮ್ಮಿನೇ ಆಗುತ್ತೆ. ಈಗ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡೆ ಈ ರೆಸಿಪಿನ ಮಾಡ್ಕೋಬೋದು. ಓಕೆ, ಮೆಂತ್ಯ ಸೊಪ್ಪು ಹಾಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ರುಬ್ಬಿದಂತಹ ಈ ಪೌಡ್ರ್ ಹಾಕ್ಕೊತಿದ್ದೀನಿ, ಶೇಂಗಾ ಮತ್ತು ಕೊಬ್ಬರಿ ಪೌಡರ. ಇದು ಕೂಡ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ಸ್ವಲ್ಪ ನೀರು ಹಿಡಿಯುತ್ತೆ, ಯಾಕೆಂದರೆ ಇದರಲ್ಲಿ ಶೇಂಗಾ ಕೊಬ್ಬರಿ ಇರುತ್ತಿರುವ ಗಟ್ಟಿಯಾಗುತ್ತೆ ಕುದ್ದಾದ್ಮೇಲೆ ಇದು. ಹೀಗಾಗಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ಲೈಟಾಗಿ. ಇವಾಗ ನೋಡಿ ಈ ರೀತಿಯಾಗಿದೆ. ಅಂದರೆ ನಾನು ಇದಕ್ಕೆ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿನಿ. ಮತ್ತು ಎಣ್ಣೆ ಸಪ್ರೇಟ್ ಆಗೋ ತನಕ ಕುದಿಸ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುವಂತಹ, ಹೆಲ್ದಿ ಆಗಿರುವಂತಹ, ಪೌಷ್ಟಿಕವಾಗಿರುವಂತಹ ಮೆಂತ್ಯ ಸೊಪ್ಪಿನ ಕರಿ ರೆಸಿಪಿ ರೆಡಿ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ, ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಒಳಗಡೆ ಕೊಬ್ಬರಿ ಮತ್ತು ಶೇಂಗಾ ಬೀಜ ಹಾಕಿರ್ತೀವಲ್ಲ, ಅದು ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡುತ್ತೆ. ಸೊ ನೋಡಿ, ರುಚಿಕರ ಪೌಷ್ಟಿಕ ನಮ್ಮ ಮೆಂತ್ಯ ಸೊಪ್ಪಿನ ಕರಿ ರೆಸಿಪಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ, ಚಪಾತಿ, ರೋಟಿ, ತಂದೂರಿ ರೋಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.